ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನಾನು ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಎಕಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ ಎಟ್ಲ ಮೂಲೆ ಅದು. ಇವತ್ತೊಂದು ದಿವಸ ಏನಾಗಿದೆ ತಾವು ಎಲ್ಲ ನೋಡ್ತಾ ಇರಬೇಕು. ಬೆಂಗಳೂರಿನಲ್ಲಿ ಏನಿವತ್ತು ಬೆಳಗ್ಗೆ ನಾವು TV ಆನ್ ಮಾಡಿದ್ರೆ ಸಾಕು ಆಹಾಕಾರ ಶುರುವಾಗಿದೆ. ಇದಕ್ಕೆ ನೀರು ಬಿಡಿ ಅಂದರೆ, ಅಥವಾ ನಮ್ಮ ಬೆಳೆಗಳೆಲ್ಲ ಒಣಗ್ತಾ ಇದೆ ನೀರು ಬಿಡಿ ಅಂದರೆ ಬಿಡಲಿಲ್ಲ. ಈಗ ಮಡ್ರಾಸ್ಗೆ ನೀರು ಬಿಡ್ತಾ ಇದ್ದಾರೆ. ಇದು ಎಷ್ಟು ಸರಿ? ಭಾಳ ಕಷ್ಟ ಆಗ್ತದೆ. ಜನಗಳು ಇದು ಕುಡಿಯೋಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ. ಇಂಥ ಟೈಮ್ನಲ್ಲಿ ಕೊಡ್ತಕ್ಕಂಥದ್ದು ಭಾಳ ಜನಗಳಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಇದನ್ನು ಈಗಲಾದರೂ ಕೂಡ ಸರ್ಕಾರದವರು ಎಚ್ಚೆತ್ತುಕೊಂಡು, ಇಲ್ಲಾಂದರೆ ಜನಗಳ ಆಕ್ರೋಶಕ್ಕೆ ಗುರಿಯಾಗಬೇಕಾಯ್ತದೆ. ಅವರು ಮಾಡದೆ ಹೋದರೆ ತುಂಬ ಕಷ್ಟ ಆಗ್ತದೆ. ಜನರಲಾಗಿ ಹೇಳೋದಾದರೆ, ಇವರು ಅಲ್ಪಸಂಖ್ಯಾತರು ಅಂತ ಮುಸ್ಲಿಮ್ನವ್ರಿಗೆ ಬೇಕಾದಷ್ಟು 100 ಕೋಟಿ 1000 ಕೋಟಿ ಹಿಂಗೆಲ್ಲ ಅನುದಾನ ಕೊಟ್ಟಿದ್ದಾರೆ. ನಮ್ಮ ರೈತರನ್ನ ಕಡೆಗಣಿಸಿದ್ದಾರೆ. ಇದು ಇವತ್ತೇನಾಗಿದೆ, ಮೊನ್ನೆ ನಾಸೀರ್ ಹುಸೇನ್ ಗೆದ್ದಾಗ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದರು. ಇದೆಲ್ಲಾದರೂ ಉಂಟೇನ್ರಿ? ಈ ಒಂದು ದೇಶದಲ್ಲಿ ಇವತ್ತು ನಮ್ಮ ಶತ್ರು ರಾಷ್ಟ್ರಗಳನ್ನ ಇವರು ಜೈ ಅಂತಂದಾಗ, ಇನ್ನು ನಾಳೆ ದಿನ ಈಗಲೇ ಭಾಳ ಕಡಿಮೆ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಇಂಥ ಟೈಮ್ನಲ್ಲಿ ಇವರು ಈ ಥರ ಮಾಡಿದ್ರೆ ನಾಳೆ ನಮ್ಮನ್ನು ಹಿಂದೂಗಳು ಉಳಿತೀವ? ಇವೆಲ್ಲ ಕಷ್ಟ ಆಗ್ತದೆ. ಈಗ ಎಚ್ಚೆತ್ಕೊಂಡು ಇವೆಲ್ಲವನ್ನು ಕೂಡ ಎಲ್ಲರನ್ನೂ ಸಮಾನ ರೀತಿಯಲ್ಲಿ, ನಾನೇನು ಒಬ್ಬರಿಗೆ ಜಾಸ್ತಿ ಕೊಡಿ ಒಬ್ಬರು ಕಮ್ಮಿ ಕೊಡಿ ಅಂತಕ್ಕಂಥ ಮಾತಲ್ಲ. ಈಗ ಎಲ್ಲರನ್ನೂ ಸಮಾನ ದೃಷ್ಟಿಲಿ ಇದು ಇವತ್ತು ದೇಶದ ಬೆನ್ನೆಲುಬು ಅಂತಾರೆ ರೈತರನ್ನ. ಏನಾಗಿದೆ ಇವತ್ತಿನ ರೈತನ ಕಷ್ಟ ಯಾರು ಕೇಳ್ತಾ ಇದ್ದಾರೆ? ಈಗ ನಾವು ಟೋಟಲಿ ಮೋದಿಯವರು ಕೂಡ ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಆದರೆ ಅವರು ನಮ್ಮ ದೇಶದ ಕೀರ್ತಿಯನ್ನು ಜಾಸ್ತಿ ಮಾಡಿದ್ದಾರೆ. ಇವತ್ತು ಅಲ್ಲಿ ಯಾರು ವಿರೋಧ ಪಕ್ಷದಲ್ಲಿ, ಈಗ ಮೋದಿಯವರೇ ಅಂತಲ್ಲ, ವಿರೋಧ ಪಕ್ಷದಲ್ಲಿ ಯಾರೂ ಇಲ್ಲ. ಈಗ ಇರ್ತಕ್ಕಂಥವ್ರು ಮೋದಿಯವರೊಬ್ಬರೇ. ಇವತ್ತಿನ ನಾವು ಡೈಲಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಈಗ ಬಿಜು ಪಟ್ನಾಯಕ್ ಇರಬೇಕು ಒಡಿಶಾದಲ್ಲಿ, ಆಮೇಲೆ ಇದು ಒಡಿಶಾದು, ಆಮೇಲೆ ಬಿಹಾರದಲ್ಲಿ ಲಲ್ಲು ಇವಂತ ನಿತೀಶ್ ಕುಮಾರ್ ಇರ್ಬೋದು. ಎಲ್ಲ ಡೈಲಿ ಒಬ್ಬೊಬ್ಬರು ಮಹಾರಾಷ್ಟ್ರದಲ್ಲಿ ಎಲ್ಲ ಕಾಂಬಿನೇಷನ್ ಆಗ್ತಾ ಇದ್ದಾರೆ. ಇಲ್ಲಿ ನಾನು ಅಲ್ಲಿ ವಿಶ್ಲೇಷಣೆ ಮಾಡೋದ್ರ ರೀತಿಯಲ್ಲಿ ನೋಡಿದ್ರೆ, ಇವತ್ತು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಒಳ್ಳೆಯವ್ರಿಗೆ ಇದಾಗಿದೆ, ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇದು 360 ಚಿಲ್ಲರೆ ಎರಡೇನೋ ಆದರೂ 1/3 ಮೆಜಾರಿಟಿ ಬರ್ತದೆ. ಇವರಿಷ್ಟೆಲ್ಲ ಕಮೆಂಟ್ ಮಾಡ್ಕೊತಾ ಇರೋದು. ನಮ್ಮ ಜನಗಳಲ್ಲಿ ಅಭಿಪ್ರಾಯ ಹೊಂದಿರೋದೇನು ಅಂದರೆ, ನಾಳೆ ಇವರು ಮೋದಿ ಮನಸ್ಸಿನಲ್ಲಿ ಒಂದು ಲಾ, ಹಿಂದೂ ಲಾ, ಮುಸ್ಲಿಂ ಲಾ ಇಲ್ಲ, ಇನ್ನೊಂದು ಲಾ ಇಲ್ಲ, ಹಿಂದೂ ಲಾ ಒಂದೇ ಲಾ, ಒಂದೇ ದೇಶ ಒಂದೇ ಲಾ ಆಗಬೇಕಂತಕ್ಕಂಥದ್ದನ್ನ ತರಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ಒಂದು ಪ್ರಯತ್ನಕ್ಕೆ ನಾವು ಕೈ ಜೋಡಿಸಿದ್ರೆ ತುಂಬ ನಮ್ಮ ದೇಶಕ್ಕೆ ಒಳ್ಳೆಯದಾಗುತ್ತೆ. ಈಗ MP ಎಲೆಕ್ಷನ್ ಬರ್ತಿದೆ. ಮಂಡ್ಯ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದೆ, ಏನೇನು ಆಗಬೇಕು, ಯಾವ ಪಕ್ಷದವ್ರು ಬಂದರೆ ಚೆನ್ನಾಗಿ ಮಾಡ್ತಾರೆ, ನಿಮ್ಮ ಕೆಲಸ ಮಾಡೋಂಥವ್ರು ಯಾವ ಅಭ್ಯರ್ಥಿ? ಸರ್, ಈಗ ಎಲ್ಲರೂ ಮಾಡ್ತಾಯಿದ್ರು. ಬಟ್ ಇವ್ರದ್ದು ಏನಾಗಿದೆ ಅಂದರೆ, ನಾವು ನೋಡ್ತಾ ಇದ್ದೀವಲ್ಲ ಸರ್, ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದು ಎಲ್ಲ 50,000 ಕೋಟಿ 60,000 ಕೋಟಿ. ಅವ್ರಿಗೂ ಕಷ್ಟ. ಈಗ ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ಈಗ ಇದನ್ನು ಬೇರೆ ಸಂಪನ್ಮೂಲ ಕ್ರೋಢೀಕರಿಸಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಇಲ್ಲ ಇದೇ ಥರ ಕಂಟಿನ್ಯೂ ಮಾಡ್ಕೋದ್ರೆ ಯಾವ ಅಭಿವೃದ್ಧಿ ಕೆಲಸಗಳು ಆಗಲ್ಲ. ಇವರು ಕೊಡಲಿ, ಗ್ಯಾರಂಟಿ ಕೊಡ್ತಾರೆ, ಜನಗಳಿಗೂ ಅನುಕೂಲ ಆಗುತ್ತೆ. ಆದರೆ ಅದ್ರ ಜೊತೆಯಲ್ಲೇ ಬೇರೆ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಇವರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ. ಈಗ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಸರ್. ಈಗ ನಾವು ಹೇಳೋದಲ್ಲ, MLAಗಳೇ ಹೇಳ್ತಾ ಇದ್ದಾರೆ. ಈಗ ನಮಗೆಲ್ಲ ಜನ ಬೈತಾ ಇದ್ದಾರೆ. ಅಭಿವೃದ್ಧಿ ಈಗ ಸ್ವಲ್ಪ ಏನೋ ಒಂದು 25 ಕೋಟಿ ಕೊಡ್ತಾ ಇದ್ದಾರೆ ಅಂತ ರೂಮರ್, ನನಗೆ ಸರಿಯಾಗಿ ಗೊತ್ತಿಲ್ಲ. ಏಕೆಂದರೆ ನಾವು ಗೊತ್ತಿಲ್ಲದೆ ಇರೋದು ಹೇಳ್ಬಾರ್ದು. ಈ ಒಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಈಗ ಇವರು ಈ ಕೆಲಸ ಮಾಡಲಿಕ್ಕೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು
ದುಡ್ಡು ಕೊಡಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಾನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ, ನೀರಿನ ವಿಷಯದಲ್ಲಿ ಜನಗಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟರಲ್ಲಿ ನಾನು ಹೇಳೋದು ಇಷ್ಟೇ, ಒಟ್ಟಿನಲ್ಲಿ ಸ್ಟೇಟ್ ಏನಾರಾಗಲಿ ಸೆಂಟ್ರ್ನಲ್ಲಿ ಮೋದಿಯವರು ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆಂದರೆ ಸರ್ ದೇಶ ಉಳಿತದೆ ಸರ್. ಹಿಂಗಾದರೆ ಈಗಲೇ ಮುಸ್ಲಿಮ್ಸು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಅವ್ರನ್ನ ಇದೇ ಥರ ಅವ್ರು 4 ಜನ 5 ಜನ 8 ಜನ ಮಕ್ಕಳು ಮಾಡ್ಕೊಂಡು ಹೋದರೆ ನಾವು ಮೈನಾರ್ ಕಮ್ಯುನಿಟಿ ನಾವೇ ಆಯ್ತೀವಿ. ನಾಳೆ ದಿನ ಈಗಲೇ ಅವರು ಸರ್ ಶಿವಮೊಗ್ಗದಲ್ಲಿ SP ಮತ್ತಾಗ ಓಡಾಡಿಸೋದು ಅಂದರೆ ಅರ್ಥ ಇದೆಯಾ ಸರ್? ಇವೆಲ್ಲ ನಾಳೆ ದಿನ ಜನಗಳಲ್ಲಿ ಆಕ್ರೋಶ ಉಂಟು ಮಾಡ್ತವೆ. ಇದನ್ನು ಯಾವ ರೀತಿ ಸರಿಪಡಿಸ್ಕೊಂಡು ಸ್ಟೇಟ್ ಹೋಯ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೆಂಟ್ರ್ನಲ್ಲಿ ಮೋದಿ ಬರಬೇಕು ಅಂತಕ್ಕಂಥ ಆಸೆ ನಮಗಿದೆ ಸರ್. ಸರ್ ಇಲ್ಲಿ ಮೋದಿ ಮುಖ ನೋಡ್ತಾರೆ ಹೊರತು ಇಲ್ಲಿ ಕ್ಯಾಂಡಿಡೇಟ್ ಮುಖ ನೋಡಲ್ಲ ಸರ್, ನಾವು ತಿಳಿದ ಮಟ್ಟಿಗೆ. ಯಾಕೆಂದರೆ ನಾನು ಒಬ್ಬನೇ ಅಲ್ಲ, ಬೇಕಾದರೆ ಕೇಳ್ಕೊಂಡು ಹೋಗಿರಿ ಅಭಿಪ್ರಾಯಗಳು ಸರ್. ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಗೆ ಹೋದ್ರೆ ಪುಟ್ಟಣ್ಣ ಅಂತ ಹೇಳ್ತಿದ್ದಾರೆ ಸರ್. ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸರ್. ಯಾಕೆಂದ್ರೆ ಮೋಸ್ಟ್ಲಿ ಕಷ್ಟ ಅಂತ ಕಾಣುತ್ತೆ ಸರ್. ಯಾಕೆಂದರೆ ಈ ಮಂಡ್ಯ ಹಾಸನ ಕೊಡದೆ ಹೋದರೆ JDS ಇನ್ನೆಲ್ಲಿ ಕೊಡ್ತಾರೆ ಸರ್? ಈಗ ಇರೋದೇ ಮಂಡ್ಯ ಹಾಸನ JDS ಎರಡೇ ಇರೋದು. ಅದನ್ನು ಕೊಡದೆ ಹೋದ್ರೆ ಇವರು ಮೈತ್ರಿಗೆ ಬೆಲೆನೇ ಇರೋದಿಲ್ಲ. ಅದರಿಂದ ಕೊಡ್ತಾರೇನೋ ಮನೋಭಾವನೆ ಎಲ್ಲರಲ್ಲೂ ಇದೆ. ಮಂಡ್ಯ ಅಂತೂ ಮಂಡ್ಯ ಹಾಸನ JDS ಸಿಗುತ್ತೆ ಅಂತ ಇದೆ. ಇದ್ರ ಮೇಲೆ ಏನಾಗ್ತದೆ ಅಂತ ಹೇಳಕ್ಕೆ ಬರಲ್ಲ ಸರ್. ಸರ್ ಅವ್ರಿಗೆ ಪಾಪ ಏನು ಸೆಂಟ್ರ್ನಲ್ಲಿ ತಂದು ಈ ಸಮುದಾಯ ಭವನ ಅದು ಇದು ಮಾಡೋದು ಬಿಟ್ಟರೆ ಪಾಪ ಅವ್ರಿಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಆಯ್ತದೆ ಸರ್? ಈಗ ಅವ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಈಗ ಒಂದು ಸಮುದಾಯ ಭವನನೋ ದೇವಸ್ಥಾನಗಳಿಗೋ ಈ ಥರ ದುಡ್ಡು ಕೊಡೋದು ಬಿಟ್ಟರೆ ಅವರೇನು ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡಲಿಕ್ಕೆ ಅವರೇನು ಅವಕಾಶ ಇರೋದಿಲ್ಲ. MP ಗೆಲ್ಲ ಅವಕಾಶ ಇದೆ ಸರ್ ತಾವು. ಅದನ್ನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂದರೆ ನಮಗೆ ಡೀಟೇಲ್ಸ್ ಗೊತ್ತಿಲ್ಲ. ಕೊಟ್ಟಿದ್ದಾರೆ ಅಂತ ನನಗೂ, ಯಾಕೆಂದ್ರೆ ನಮ್ಮೂರಿಗೂ ಒಂದು 20 ಲಕ್ಷ ಕೊಟ್ಟಿದ್ದಾರೆ. ಯಾಕೆಂದರೆ ಇಲ್ಲಿ ನಾವು ಇಲ್ಲದೇ ಇರೋದೆಲ್ಲ ಹೇಳ್ಬಾರ್ದು. ಆ ಥರ ಇದು ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ತದೆ ಅಂತ ನೋಡ್ಬೇಕು ಸರ್. ಯಾಕೆಂದರೆ ಮೊದಲಂಥ ವೇವ್ ಇಲ್ಲ ಈಗ ಅವರಿಗೆ. ಯಾಕೆಂದರೆ ಮಂಡ್ಯದಲ್ಲಿ ಮನೆ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಮಂಡ್ಯಕ್ಕೆ ಬರ್ತಾ ಇರ್ತೀನಿ ಅಂದರು, ಅಭಿವೃದ್ಧಿ ಕಾರ್ಯಗಳು ಮಾಡ್ತೀವಿ ಅಂದರು. ಕಡಿಮೆ. ಈಗ ಏನೇ ಆದರೂ ನೀವು ಜನಗಳು ಎಲ್ಲ ನೋಡ್ತಾರಲ್ಲ ಸರ್. ಈಗ ನೋಡಬೇಕು ಇದ್ರ ಮೇಲೆ. ಅವರು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡ್ರೆ ಕಷ್ಟ ಆಗ್ಬೋದು ಅಂತ ಅಭಿಪ್ರಾಯ. ಅದು ನೋಡೋಣ ಮುಂದೆ ಏನಾಗ್ತದೆ ಅಂತ ನೋಡೋಣ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.